ಸಿಂಪ್ಟಮ್ ಇದ್ದವರಿಗೆ ಅಥವಾ ಪದೇ ಪದೇ ಈ ಥರ ಉರಿಯಿಂದ ನೀವು ಸಫರ್ ಆಗ್ತಿದ್ದೀರಾ, ತುಂಬ ಹೀಟ್ ಬಾಡಿ ನಿಮ್ಮದು, ತುಂಬ ಪಿತ್ತ ಬಾಡಿ ಅಂತಂದರೆ ನೀವು ಈ ಚಂದ್ರ ಅನುಲೋಮ ವಿಲೋಮವನ್ನು ಮಾಡ್ಬೋದು. ಎಡಗಡೆಯಿಂದನೇ ಉಸಿರು ತೊಗೊಳ್ಳೋದು, ಎಡಗಡೆಯಿಂದನೇ ಉಸಿರನ್ನು ಹೊರ ಹಾಕೋದು. ಇದು 5 ಸತಿ 10 ಸತಿ 20 ಸತಿ ನಿಮ್ಗೆ ಎಷ್ಟು ಕನ್ವೀನಿಯೆಂಟ್ ಆಗುತ್ತೋ ಅಷ್ಟು ಸತಿ ಮಾಡ್ಬೋದು. ಇದರಿಂದ ನಿಮ್ಮಲ್ಲಿ ಆ ಮೂನ್ ಎನರ್ಜಿ ಅನ್ನೋದು, ಚಂದ್ರ ತತ್ವ ಅನ್ನುವಂಥದ್ದು ಆ್ಯಕ್ಟಿವೇಟ್ ಆಗುತ್ತೆ. ಸೊ ದೇಹ ಕೂಲ್ ಡೌನ್ ಆಗುತ್ತೆ. ಇದರ ಜೊತೆಯಲ್ಲಿ ನಾವು ಶೀತಲಿ ಪ್ರಾಣಾಯಾಮ ಕೂಡ ಮಾಡ್ಬೋದು. ಅಂದರೆ ಬರೀ ಉರಿ ಒಂದಕ್ಕೆ ಫೋಕಸ್ ಮಾಡೋದಾದರೆ ನೀವು ಚಂದ್ರ ಅನುಲೋಮ ವಿಲೋಮದ ಜೊತೆಯಲ್ಲಿ ಶೀತಲಿ ಅಥವಾ ಶಿತ್ಕಾರಿ, ಗೊತ್ತಾ ಶೀತಲಿ ಶಿತ್ಕಾರಿ? ಈಗ ಬಾಯಲ್ಲಿ ನೋಡಿ ಹಲ್ಲನ್ನು ಕಟ್ಟಿಟ್ಟು ಅಥವಾ ನಾಲಿಗೆನ ಹೀಗೆ ವಾಪಸ್ ಫೋಲ್ಡ್ ಮಾಡಿಕೊಂಡು ನಂತರ ಮೂಗಲ್ಲಿ ಉಸಿರು ಹೊರಗೆ ಹಾಕೋದು. ಈ ಥರ ಬಾಯಲ್ಲಿ ನಾಲಿಗೆಯನ್ನು ಕೊಳವೆ ರೂಪದಲ್ಲಿ ಮಾಡ್ಕೊಂಡು ಉಸಿರನ್ನು ಒಳಗೆ ತೊಗೊಳ್ಳೋದು, ಬಾಯಿಂದ ಮೂಗಿಂದ ಹೊರ ಹಾಕೋದು. ಇದು ಶೀತಲಿ. ಇನ್ನೊಂದು ವಿಧ ಏನಂತಂದರೆ ನಾಲಿಗೆನ ಹೊರ ಹಾಕಿ ಕೊಳವೆ ಥರ ಮಾಡ್ಕೊಳ್ಳೋಂಥವು. ಹೀಗೆ ನಾಲಿಗೆಯನ್ನು ಕೊಳವೆ ಆಕಾರದಲ್ಲಿಟ್ಟು ಉಸಿರನ್ನು ತೊಗೊಳ್ಳೋದು ನಾಲಿಗೆಯಿಂದ, ನಂತರ ಬಾಯನ್ನು ಮುಚ್ಚಿಬಿಟ್ಟು ಮೂಗಿಂದ ಉಸಿರನ್ನು ಹೊರ ಹಾಕೋದು. ಇದು 2 ರೀತಿಯಲ್ಲಿ ಶೀತಲಿ ಪ್ರಾಣಾಯಾಮ. ಸೊ ಇದನ್ನು ಚಂದ್ರ ಅನುಲೋಮ ವಿಲೋಮದ ಜೊತೆಯಲ್ಲಿ ನೀವು ಮಾಡಿದರೆ ಏನಾಗುತ್ತೆ, ನಿಮ್ಮ ದೇಹ ಸ್ವಲ್ಪ ಕೂಲ್ ಡೌನ್ ಆಗುತ್ತೆ. ನಿಮಗೆ ಎಕ್ಸೆಸಿವ್ ಪಿತ್ತ, ಹೀಟು, ಉರಿ ಎಲ್ಲ ಇದ್ದಿದ್ದು, ಕಣ್ಣಲ್ಲಿ ಉರಿ ಬರ್ತಾ ಇದ್ರೆಲ್ಲ ಹೆಲ್ಪ್ ಆಗುತ್ತೆ. ಹಾಗೆ ಆಮೇಲೆ ನಾವು ಮಾಡಿದ್ದೇನು, ಸೂರ್ಯ ಅನುಲೋಮ ವಿಲೋಮ. ಬಲಗಡೆ ಹೊಳ್ಳೆಯಿಂದ ಉಸಿರು ತೊಗೊಂಡು ಬಲಗಡೆ ಹೊಳ್ಳೆಯಿಂದನೇ ಉಸಿರನ್ನು ಬಿಟ್ಟರೆ ಇದನ್ನು ನಾವು ಸೂರ್ಯ ಅನುಲೋಮ ವಿಲೋಮ ಅಂತೀವಿ. ನಮ್ಮ ದೇಹದಲ್ಲಿ ಸೂರ್ಯ ತತ್ವವನ್ನು ಹೆಚ್ಚು ಮಾಡುತ್ತೆ. ಅಂದರೆ ನಿಮ್ಮಲ್ಲಿ ಮಂದಾಗ್ನಿ ಇದ್ದರೆ, ಅಗ್ನಿ ಸರಿಯಾಗಿ ಕೆಲಸ ಮಾಡ್ತಾ ಇಲ್ಲ, ಜೀರ್ಣಕ್ರಿಯೆ ಸರಿಯಾಗಿ ಆಗ್ತಾ ಇಲ್ಲ ಅಂತ ಅನಿಸಿದ್ರೆ, ಯಾವಾಗಲೂ ಬ್ಲೋಟಿಂಗ್ ಆಗ್ತಾ ಇದೆ ಅಂತ ಆದರೆ, ಅಥವಾ ನಿಮ್ಮಲ್ಲಿ ಧೈರ್ಯ ಇಲ್ಲ, ಆತ್ಮವಿಶ್ವಾಸ ಇಲ್ಲ, ನಂಬಿಕೆ ಇಲ್ಲ, ಯಾವುದಕ್ಕೂ ಏನಕ್ಕೂ ಧೈರ್ಯನೇ ಬರ್ತಾ ಇಲ್ಲ, ಏನೋ ಭಯ ಗೊಂದಲ ಅಂತ ಅನ್ನಿಸ್ತಿದೆ ಅಂತಂದರೆ ಆಗ ಈ ಸೂರ್ಯ ತತ್ವವನ್ನು ನಾವು ಆ್ಯಕ್ಟಿವೇಟ್ ಮಾಡ್ಕೋಬೇಕು. ಸೊ ಅಂಥವರು ನಾವು ಸೂರ್ಯ ಅನುಲೋಮ ವಿಲೋಮವನ್ನು ಜಾಸ್ತಿ ಮಾಡಬೇಕು. ಬಲಗಡೆ ಹೊಳ್ಳೆಯಿಂದನೇ ಉಸಿರು ತೊಗೊಂಡು ಬಲಗಡೆ ಹೊಳ್ಳೆಯಿಂದನೇ ಉಸಿರು ಬಿಡೋದು. ಇದು ಇನ್ನೂ ಇಂಟೆನ್ಸಿಫೈ ಆಗಬೇಕಂದಾಗ ಮಧ್ಯೆ ಉಸಿರನ್ನು ಹಿಡಿದಿಟ್ಕೊಳ್ಳುವಂಥದ್ದು, ಇನ್ಹೇಲ್ ಹೋಲ್ಡ್ ಎಕ್ಸೇಲನ್ನೇ ಈ ಪ್ರಾಣಾಯಾಮದ ಮಧ್ಯದಲ್ಲೂ ನೀವು ಅನುಸರಿಸ್ಬೋದು, ತುಂಬ ಸಹಾಯ ಆಗುತ್ತೆ. ಅದರ ನಂತರ ನಾವು ಮಾಡಿದ್ದೇನು, ಬೇಧನ ಅಂತಂದರೆ ಯಾಕೆ ಮಾಡ್ತೀವಿ ಅಂತಂದರೆ, ಈಗ ನೀವೆಲ್ಲ ಒಮ್ಮೆ ಹಿಡ್ಕೊಂಡು ನೋಡಿ ಯಾವ ಕಡೆ ಇದು ನಿಮ್ಮದು ಜಾಸ್ತಿ ಸ್ಟ್ರಾಂಗ್ ಇದೆ ಅಂತ ಮಾಡಿ ನೋಡಿ, ಯಾವ ಹೊಳ್ಳೆಯಿಂದ ಜಾಸ್ತಿ ಗಾಳಿ ಬರ್ತಿದೆ ಅಂತ ಹೇಳಿ. ಹೀಗೆ ಗಾಳಿ ಬಿಟ್ಟರೆ 2ರಲ್ಲಿ ಯಾವುದೋ ಒಂದು ಕಡೆಯಿಂದ ಸ್ಟ್ರಾಂಗಾಗಿ ಬರ್ತಿರುತ್ತೆ. ಯಾವುದಿದೆ? ಲೆಫ್ಟ್ ಇದೆ. ಹಾಂ, ರೈಟು ಲೆಫ್ಟು, ಅದೇ ಒಬ್ಬೊಬ್ಬರಲ್ಲಿ ಒಂದೊಂದು ಥರ ಇರುತ್ತೆ. ಸೊ ಇಲ್ಲಿ ಭೇದನ ಮಾಡುವಂಥದ್ದು ಏನಂದರೆ, ಆ ಥರ ಯಾವುದು ಸ್ವಲ್ಪ ಸ್ಟ್ರಾಂಗ್ ಇದೆ ಅದರದ ಇನ್ನೊಂದನ್ನು ಈಕ್ವಲ್ ಆಗಿ ಬ್ಯಾಲೆನ್ಸ್ ಮಾಡೋದಕ್ಕೆ. ಬಿಕಾಸ್ ಇಲ್ಲಿ ಚಂದ್ರತತ್ವ ಸೂರ್ಯತತ್ವ ಎರಡನ್ನೂ ನಾವು ಬ್ಯಾಲೆನ್ಸ್ ಮಾಡಿ ನಮ್ಮ ಗುರಿ ಏನಂದರೆ ಸುಷುಮ್ನವನ್ನು ಆ್ಯಕ್ಟಿವೇಟ್ ಮಾಡ್ಕೋಬೇಕು. ಸುಷುಮ್ನ ಆ್ಯಕ್ಟಿವೇಟ್ ಆದಾಗ ನಮ್ಮ ದೇಹದ ಎಲ್ಲ ಚಯಾಪಚಯ ಕ್ರಿಯೆಗಳು, ಎಲ್ಲ ಅಂಶಗಳು ಕೂಡ ಇಕ್ವಿಲಿಬ್ರಿಯಮಲ್ಲಿ, ಸಮತ್ವದಲ್ಲಿ ನಡ್ಕೊಂಡು ಹೋಗುತ್ತೆ. ಸೊ ಸುಷುಮ್ನ ಆ್ಯಕ್ಟಿವೇಟ್ ಆಗಬೇಕಂದ್ರೆ ಚಂದ್ರತತ್ವ ಸೂರ್ಯತತ್ವ ಎರಡೂ ಬ್ಯಾಲೆನ್ಸ್ ಇರಬೇಕು. ನೀವೀಗ ಹಿಡಿದು ನೋಡಿದಾಗ ನಿಮಗೆ 2ರಲ್ಲೂ ಈಕ್ವಲ್ ಪ್ರೆಷರ್ ಫೀಲ್ ಆಗಬೇಕು, 2ರಲ್ಲೂ ಈಕ್ವಲ್ ಪ್ರೆಷರಲ್ಲಿ ಗಾಳಿ ಬರ್ತಾ ಇದೆ ಅಂತ ನಿಮಗೆ ಅನ್ನಿಸ್ಬೇಕು. ಹಾಗೆ ಅನ್ನಿಸುವಾಗ ಈ ಚಂದ್ರ ಭೇದನ ಅಥವಾ ಸೂರ್ಯ ಭೇದನ, ಈಗ ಉದಾಹರಣೆಗೆ ನಿಮ್ಮಲ್ಲಿ ಈಗ ರೈಟ್ ಸೈಡಿಂದು ಜಾಸ್ತಿ ಸ್ಟ್ರಾಂಗ್ ಇದೆ, ಲೆಫ್ಟಲ್ಲಿ ಕಮ್ಮಿ ಇದೆ ಅಂದಾಗ ನೀವೇನು ಮಾಡಬೇಕು, ರೈಟ್ ಸೈಡಿಂದ ಇನ್ಹೇಲ್ ಮಾಡಿ ಲೆಫ್ಟಲ್ಲಿ ಎಕ್ಸೇಲ್ ಮಾಡೋದು, ಅದನ್ನು ಸೂರ್ಯ ಭೇದನ. ಸೂರ್ಯ ತತ್ವದನ್ನು ತೊಗೊಂಡು ಎಡಗಡೆದನ್ನು ಸ್ಟ್ರಾಂಗ್ ಮಾಡ್ತೀರಾ ನೀವಾಗ. ಆಗ ಎಡಗಡೆಯಲ್ಲಿ ಚಂದ್ರತತ್ವ ಏನು ನಿಮ್ಮದು ಮೊದಲು ಸ್ವಲ್ಪ ಲೈಟಾಗಿತ್ತು ಅದನ್ನು ನೀವು ಸ್ಟ್ರಾಂಗ್ ಮಾಡ್ಕೊಳ್ಳೋಕ್ಕಾಗತ್ತೆ. ಬೇಕಿದ್ದರೆ ಈಗ ಯಾರ್ಯಾರಿಗೆ ಈ ಥರ ಈಗ ರೈಟಲ್ಲಿ ಜಾಸ್ತಿ ಲೆಫ್ಟಲ್ಲಿ ಜಾಸ್ತಿ ಅಂದ್ರಲ್ವ, ಸೊ ಲೆಫ್ಟಲ್ಲಿ ಜಾಸ್ತಿ ಇದ್ದವರೆಲ್ಲ ಲೆಫ್ಟಲ್ಲಿ ಇನ್ಹೇಲ್ ಮಾಡಿ ರೈಟಲ್ಲಿ ಒಂದು 10 ಕೌಂಟ್ ಮಾಡಿ ನೋಡಿ, ನಿಮಗೆ ತಕ್ಷಣ ನೋಡಿದಾಗ ಲೆಫ್ಟಲ್ಲಿ ಕೂಡ ಈಗ ಅದು ಸ್ಟ್ರಾಂಗ್ ಆಗಿರುತ್ತೆ, ಚೇಂಜ್ ಮಾಡ್ಕೊಳ್ಳೋಕ್ಕಾಗತ್ತೆ. ಹಾಗೆಯೇ ಯಾರಲ್ಲಿ ಈಗ ಎಡಭಾಗದಲ್ಲಿ ಜಾಸ್ತಿ ಇದೆ ಬಲಗಡೆಯಲ್ಲಿ ಕಮ್ಮಿ ಇದೆ ಅಂತ ಆದಾಗ ನೀವು ಎಡಭಾಗದಿಂದ ಇನ್ಹೇಲ್ ಮಾಡಿ ಬಲಗಡೆಯಿಂದ ಬಿಟ್ಟರೆ ಅದು ಚಂದ್ರಭೇದನ. ಇಲ್ಲಿ ಹೆಸರಲ್ಲಿ ವ್ಯತ್ಯಾಸ ಇದೆ. ಬೇರೆ ಬೇರೆ ಸ್ಕೂಲ್ ಆಫ್ ಯೋಗದವರು ಒಂದೊಂದು ಥರ ಹೇಳ್ತಾರೆ. ಕೆಲವೊಂದು ಸ್ಕೂಲ್ ಆಫ್ ಯೋಗದಲ್ಲಿ ನಿಮಗೆ ಚಂದ್ರಭೇದನ ಅಂತಂದರೆ ಸೂರ್ಯನಿಂದ ತೊಗೊಂಡು ಚಂದ್ರದಲ್ಲಿ ಭೇದನ ಮಾಡಿ ಹೊರ ಹಾಕೋದಕ್ಕೆ ಅದಕ್ಕೆ ಅಂತಾರೆ. ಕೆಲವೊಂದಲ್ಲಿ ಚಂದ್ರದಿಂದ ತೊಗೊಂಡು ಸೂರ್ಯದಲ್ಲಿ ಬಿಡೋದಕ್ಕೆ ಚಂದ್ರಭೇದನ ಅಂತಾರೆ. ಬಟ್ ಹೆಸರು ಏನೇ ಇರಲಿ, ಬೇಸಿಕ್ ಇಂಟೆನ್ಷನ್ ಏನಂತಂದರೆ ನೀವು ಪ್ರಾಕ್ಟೀಸ್ ಮಾಡಬೇಕು, ಇದರಿಂದ ನಿಮಗೆ ಬೆನಿಫಿಟ್ ಸಿಗಬೇಕು. ಆಯಿತಾ? ಹೆಸರುಗಳಲ್ಲಿ ಒಂಚೂರು ಆಚೆ ಈಚೆ ಆದ್ರೂ ತಲೆ ಕೆಡಿಸ್ಕೊಳ್ಬೇಡಿ. ನಿಮ್ಮ ಸ್ಕೂಲ್ ಆಫ್ ಯೋಗ ಏನು ಫಾಲೋ ಮಾಡ್ತಿದ್ದೀರಾ ಅಲ್ಲಿ ಹೇಳ್ಕೊಟ್ಟಿರೋ ರೀತಿಲಿ ಮಾಡಿ, ಬಟ್ ಪ್ರಾಣಾಯಾಮ ಮಾಡಬೇಕು ಅಷ್ಟೇ. ಆಯಿತಾ? ಅದಾದಮೇಲೆ ನಾವು ಮಾಡಿದ್ದು ಅನುಲೋಮ ವಿಲೋಮ ಪ್ರಾಣಾಯಾಮ. ಅನುಲೋಮ ವಿಲೋಮ ಪ್ರಾಣಾಯಾಮ ಅಂತೂ ಡೆಫಿನೆಟ್ಲಿ ಎಷ್ಟೊಂದು ವಿಷಯಗಳಿಗೆ ಒಳ್ಳೆಯದು. ನಮ್ಮ ಜೀರ್ಣಕ್ರಿಯೆಗೆ, ನಮ್ಮ ಮನಃಶಾಂತಿಗೆ, ನಮ್ಮ ದೇಹದ ಎಲ್ಲ ಒಂದು ಸಮತ್ವವನ್ನು ಮೇಂಟೈನ್ ಮಾಡ್ಕೊಳ್ಳೋದಕ್ಕೆ ಇದು ಹೆಲ್ಪ್ ಆಗುತ್ತೆ.
ಆಯಿತಾ. ಎಡದಿಂದ ತೊಗೊಂಡು ಬಲಕ್ಕೆ ಬಿಟ್ಟು ಬಲದಿಂದ ತೊಗೊಂಡು ಎಡಕ್ಕೆ, ಇದು ಒಂದು ಸೈಕಲ್. ಹೀಗೆ ರಿಪೀಟೆಡ್ಲಿ ನೀವು ಒಂದು 21 ಸೈಕಲ್, 24 ಸೈಕಲ್ ಅಥವಾ 48 ಸೈಕಲ್ ಈ ಥರ ಮಾಡ್ಬೋದು. ಸೊ ಓವರಾಲ್ ಆಗಿ ಇದೆಲ್ಲದನ್ನು ನೀವು ಪ್ರಾಕ್ಟೀಸ್ ಮಾಡ್ತಾ ಹೋದಾಗ ಮನಸ್ಸು ಎಷ್ಟು ಶಾಂತ ಆಗುತ್ತೆ, ಎಷ್ಟು ಪ್ರಶಾಂತ ಆಗುತ್ತೆ. ಇವತ್ತೇ ನೋಡಿ ನಾವು ತುಂಬ ಶಾರ್ಟ್ ಡ್ಯೂರೇಷನ್ನಿಗೆ ಮಾಡಿದ್ದು, ಬಟ್ ನಿಮ್ಗೆ ಹೇಗೆ ಅನ್ನಿಸ್ತು ಎಲ್ಲರಿಗೂ? ಪ್ರಶಾಂತವಾಗಿ ಅನ್ನಿಸ್ಲಿಲ್ಲ, ತುಂಬ ರಿಲ್ಯಾಕ್ಸ್ ಫೀಲ್ ಆಗುತ್ತೆ. ಸೊ ಇಡೀ ದಿನದಲ್ಲಿ ನಾನು ಏನು ಹೇಳ್ತೀನಿ ಅಂದರೆ 24 ತಾಸಿದೆ ಒಂದು ದಿನದಲ್ಲಿ. ಸೊ ಆ 24 ತಾಸಲ್ಲಿ 24 ನಿಮಿಷ ನಿಮಗೋಸ್ಕರ, ಅದು ಪ್ರಾಣಾಯಾಮಕ್ಕೋಸ್ಕರ ಎತ್ತಿಡಬೇಕು. ಬಿಕಾಸ್ ವರ್ಕೌಟ್ ನಾವು ಮಾಡೋದು ಈಸಿ, ಎಲ್ಲರೂ ಅದಕ್ಕೆ ಏನೋ ಒಂದು ಮೋಟಿವೇಶನ್ ಸಿಕ್ಕಿದ್ರೆ ಮಾಡಿಬಿಡ್ತೀವಿ. ಆದರೆ ಕೂತು ಪ್ರಾಣಾಯಾಮ ಮಾಡೋದು ಇದೆಯಲ್ಲ, ಇದಕ್ಕೆ ಎಷ್ಟು ಮೋಟಿವೇಶನ್ ಇದ್ದರೂ ಸಾಕಾಗಲ್ಲ, ಬೋರ್ ಆಗಿಬಿಡತ್ತೆ ನಮಗೆ. ಆದರೆ ಕನಿಷ್ಠ 24 ನಿಮಿಷ ಆದರೂ ನೀವು ಎತ್ತಿಟ್ಕೊಂಡು ಈ ಎಲ್ಲ ಶ್ವಾಸಕ್ರಿಯೆಗಳನ್ನು ಒಂದು ಸತಿ ಮಾಡಿದರೆ ನಿಮ್ಮ ದೇಹ, ನಿಮ್ಮ ಮನಸ್ಸು ಎಲ್ಲದೂ ಒಂದು ಲೆವೆಲಿಗೆ ಸೆಟ್ಲ್ ಆಗ್ತಾ ಬರುತ್ತೆ. ಏನು ಈ ಉದ್ವೇಗ, ಆತಂಕ, ಭಯ ಇರ್ಬೋದು, ಗೊಂದಲಗಳಿರ್ಬೋದು, ಅಥವಾ ಒಂದು ಅನಿಶ್ಚಿತತೆ ಇರುವಂಥದ್ದು ಇರ್ಬೋದು, ಅಥವಾ ದೇಹದ ಸಿಂಪ್ಟಮಲ್ಲೂ ಕೂಡ ತುಂಬ ಒಳ್ಳೆ ರಿಕವರಿ ಸಿಗತ್ತೆ. ಹಾಗಾಗಿ ಇದನ್ನು ಮಾಡಬೇಕು, ಎಲ್ಲರೂ ಮಾಡಬೇಕು. ಕೊನೆಯಲ್ಲಿ ನಾವು ಮಾಡಿದ್ದು ಭ್ರಮರಿ ಪ್ರಾಣಾಯಾಮ, ಅದು ಅದೇ ಮೆಮೊರಿ ಪವರ್. ಈಗ ಇದೆಲ್ಲ ಮಾಡ್ಸೋಕ್ಕೆ ಕಾರಣ ಬೇಸಿಕಲಿ ಈ ರೀತಿ ಬ್ರೆತ್ ವರ್ಕನ್ನು ನಾವು ಮಾಡೋದ್ರಿಂದ ನಮ್ಮ ಮೆಮೊರಿಯನ್ನು ನಾವು ಚೆನ್ನಾಗಿ ಇನ್ನಷ್ಟು ಜಾಸ್ತಿ ಇದನ್ನು ಶಾರ್ಪ್ ಮಾಡ್ಕೊಳ್ಬೋದು. ಇದನ್ನು ಮಕ್ಕಳಿಂದ ಹಿಡಿದು ವೃದ್ಧರ ತನಕ ಎಲ್ಲರೂ ಮಾಡ್ಬೋದು. ಈ ರೀತಿ ಬ್ರೀದಿಂಗ್ ಪ್ಯಾಟರ್ನ್ ಮಾಡೋದ್ರಿಂದ ಏನಾಗುತ್ತೆ, ನಮ್ಮ ದೇಹದ ಪ್ರತಿಯೊಂದು ಜೀವಕೋಶಗಳಿಗೆ ಹೆಚ್ಚಿನ ಪ್ರಮಾಣದಲ್ಲಿ ಆಕ್ಸಿಜನ್ ಸಪ್ಲೈ ಆಗ್ತಾ ಹೋಗುತ್ತೆ. ಆ್ಯಂಡ್ ಆಕ್ಸಿಜನ್ ರಿಟೆನ್ಷನ್ ಆ್ಯಂಡ್ ಅಬ್ಸಾರ್ಪ್ಷನ್ ವ್ಯಾಲ್ಯೂಸ್ ಕೂಡ ಹೆಚ್ಚಾಗ್ತಾ ಹೋಗುತ್ತೆ. ಸೊ ಆಕ್ಸಿಜನ್ ಜಾಸ್ತಿ ಆದ ತಕ್ಷಣ ಆಟೋಮೆಟಿಕಲಿ ನಿಮ್ಮೆಲ್ಲ ಜೀವಕೋಶಗಳು ಏನಾಯಿತು, ಆ್ಯಕ್ಟಿವ್ ಆಯಿತು. ಅವುಗಳಿಗೆ ಅದು ಕರೆಂಟ್ ಇದ್ದ ಹಾಗೆ. ಸೊ ಜಾಸ್ತಿ ಆಮ್ಲಜನಕ ಸಿಗ್ತಾ ಹೋದಂಗೆ ಪ್ರತಿಯೊಂದು ಜೀವಕೋಶನೂ ಜಾಸ್ತಿ ಉಲ್ಲಾಸದಿಂದ, ಚೈತನ್ಯದಿಂದ ಕೆಲಸ ಮಾಡೋಕ್ಕೆ ಶುರು ಮಾಡುತ್ತೆ. ಆಗ ಮೆಮೊರಿ ಪವರಿಂದ ಹಿಡಿದು ಜೀರ್ಣಕ್ರಿಯೆ ತನಕ, ಅಥವಾ ಈವನ್ ಏಜಿಂಗ್ ಪ್ರೊಸೆಸ್ ಕೂಡ ಸ್ಲೋ ಆಗ್ತಾ ಬರುತ್ತೆ. ಈಗ ನೀವು ಬ್ರೀದಿಂಗನ್ನು, ಈ ಪ್ರಾಣಾಯಾಮವನ್ನು ಪ್ರತಿನಿತ್ಯ ಮಾಡೋದ್ರಿಂದ ಇದು ಆ್ಯಂಟಿ ಏಜಿಂಗ್ ಆಗಿಯೂ ಕೂಡ ನಿಮ್ಗೆ ಹೆಲ್ಪ್ ಆಗುತ್ತೆ. ಹಾಗಾಗಿ ಬರೀ ಮೆಮೊರಿ ಅಷ್ಟೇ ಅಲ್ಲದೆ ತುಂಬ ಆಸ್ಪೆಕ್ಟ್ಗಳಲ್ಲಿ ಇದು ಹೆಲ್ಪ್ ಆಗುತ್ತೆ. ಸೊ ಪ್ರತಿನಿತ್ಯ ನಿಮಗೆ ನಿಮ್ಮ ಮೆಮೊರಿ ಚೆನ್ನಾಗಿ ಮಾಡ್ಕೊಳ್ಬೇಕು, ನೆನಪಿನ ಶಕ್ತಿ ಚೆನ್ನಾಗಾಗಬೇಕು ಅಂತ ಅಂದರೆ ಪ್ರಾಣಾಯಾಮ ಮಾಡಲೇಬೇಕು. ಮತ್ತು ನಿಶ್ಚಲತ್ವ, ಕೊನೆಯಲ್ಲಿ ನಾವು ಒಂದು ಪ್ರಾಕ್ಟೀಸ್ ಮಾಡಿದ್ವಿ ಅಲ್ವಾ, ನಿಶ್ಚಲತ್ವ ಅಂತಂದರೆ ಏನು ಅಲುಗಾಡದೆ ಕೂತಿರೋದು. ಇವಾಗ ಏನಾಗ್ಬಿಟ್ಟಿದೆ ಅಂತಂದರೆ ನಾವು ಖಾಲಿ ಕೂತಿರೋದೇ ಇಲ್ಲ, ಕಾಲಾದರೂ ಅಲುಗಾಡಿಸ್ತಿರ್ತೀವಿ. ಅಥವಾ ಇವನ್ ನಿಂತಾಗ್ಲಾದರೂ ನೋಡಿ, ಕ್ಯೂನಲ್ಲೆಲ್ಲ ನೀವು ನಿಂತಾಗ ನಿಲ್ಲಕ್ಕೆ ಬರೋಲ್ಲ ನಮಗೆ. ಒಂದು ಸತಿ ಒಂದು ಕಾಲ ಮೇಲೆ ಭಾರ ಹಾಕ್ತೀವಿ, ಮತ್ತೊಂದು ಸತಿ ಮತ್ತೊಂದು ಕಾಲ ಮೇಲೆ ಭಾರ ಹಾಕ್ತೀವಿ, ಆಚೆ ನೋಡ್ತೀವಿ, ಈಚೆ ನೋಡ್ತೀವಿ, ಏನಾದರೂ ಒಂದು ಮಾಡ್ತಾ ಇರ್ತೀವಿ. ಸೊ ಈ ನಿಶ್ಚಲತ್ವ ಇಲ್ಲದೆ ಇದ್ದಾಗ ನಮ್ಮಲ್ಲಿ ವಾತ ತುಂಬ ಇಂಬ್ಯಾಲೆನ್ಸ್ ಆಗುತ್ತೆ. ಆ್ಯಂಡ್ ವಾತ ತುಂಬ ಡಿಸ್ಟರ್ಬ್ ಆದ ತಕ್ಷಣ ಬೇರೆ ಎಲ್ಲ ಸಮಸ್ಯೆಗಳು ನಮ್ಮ ದೇಹದಲ್ಲಿ ಶುರು ಆಗುತ್ತೆ. ಹಾಗಾಗಿ ಕೂತಲ್ಲಿ ಕೂತಂತೆ ಸ್ಟ್ಯಾಚ್ಯೂ ಥರ ಕೆಲ ಸಮಯಗಳ ಕಾಲ, ಅಟ್ಲೀಸ್ಟ್ 1 ನಿಮಿಷ ಆದರೂ ನೀವು ಇರೋದನ್ನು ಪ್ರಾಕ್ಟೀಸ್ ಮಾಡಬೇಕು. ಅದರಿಂದನೂ ನಿಮ್ಮ ಮೆಮೊರಿ ಪವರ್ ಜಾಸ್ತಿ ಆಗುತ್ತೆ. ಈಗ ಹಿಂಗೆ ಕೂತಿದ್ದೀರಾ ಅಂತಂದರೆ ಹೀಗೆ ಕೂತ್ಕೊಳ್ಳೋಕ್ಕೆ ಎಷ್ಟು ಸಾಧ್ಯವೋ ಅಷ್ಟು ಅಲುಗಾಡದೆ, ಈ ದೇಹದ ಯಾವ ಅಂಗಾಂಗನೂ ಅಲುಗಾಡಬಾರ್ದು. ಈವನ್ ಉಸಿರಾಟಕ್ಕೆ ನಿಮ್ಮ ಹೊಟ್ಟೆ ಕೂಡ ಅಲುಗಾಡಬಾರ್ದು. ಅಷ್ಟು ಸಟಲಾಗಿ, ಅಷ್ಟು ಸೂಕ್ಷ್ಮವಾಗಿ ನೀವು ಉಸಿರಾಡ್ತಾ ಆ ನಿಶ್ಚಲತ್ವವನ್ನು ಪ್ರಾಕ್ಟೀಸ್ ಮಾಡಿದರೆ ಕೂಡ ಮೆಮೊರಿ ಪವರ್ ಜಾಸ್ತಿ ಆಗುತ್ತೆ. ಧಾರಣ ಶಕ್ತಿ ಅಂತ, ಅದನ್ನು ಧಾರಣ ಮಾಡಬೇಕಂತಂದರೆ ಈಗ ನೋಡಿ, ಈಗ ಈ ದೇಹದೊಳಗೆ ಮನಸ್ಸಿದೆ ಅಲ್ವಾ, ಆ ಮನಸ್ಸನ್ನು ನಾವು ಕಂಟ್ರೋಲ್ ಮಾಡಬೇಕು. ಮನಸ್ಸಿನಲ್ಲಿ ನೆನಪಿನ ಶಕ್ತಿ ಹೆಚ್ಚಿಟ್ಕೊಳ್ಳೋ ಹಾಗೆ ಮಾಡಬೇಕು ಅಂತಂದರೆ ಆ ಮನಸ್ಸನ್ನು ಇಟ್ಕೊಂಡಿರುವಂಥ ಈ ದೇಹ ಒಂದು ಸ್ವಲ್ಪ ಹೊತ್ತಾದರೂ ಸ್ಟೇಬಲ್ ಆಗಿರಬೇಕು. ಹೇಗೆ ಅಂದರೆ, ಒಂದು ನೀರಿದೆ ಗ್ಲಾಸ್ ಒಳಗಡೆ, ನಾವೇನು ಹೇಳ್ತೀವಿ, ಅಲ್ಲ ಗ್ಲಾಸ್ ಹೆಂಗೆ ಬೇಕಾದ್ರೆ ಮೂವ್ ಆಗಲಿ, ನೀರನ್ನು ಸ್ಟೇಬಲ್ ಮಾಡಿಕೊಡಿ ಡಾಕ್ಟ್ರೆ ಅಂದರೆ ಮಾಡೋಕ್ಕೆ ಸಾಧ್ಯ ಇದೆಯಾ? ನೀವು ಗ್ಲಾಸ್ ಅಲುಗಾಡಿಸ್ತಿದ್ದೀರಾ ಅಂತಂದರೆ ಒಳಗಡೆ ನೀರು ಅಲುಗಾಡತ್ತೆ. ನೀವು ಬಂದುಬಿಟ್ಟು ಅಲ್ಲ ಡಾಕ್ಟ್ರೆ ಗ್ಲಾಸ್ ಅಲುಗಾಡಿಸ್ದೆಲ್ಲ ಇರೋಕ್ಕಾಗಲ್ಲ, ಗ್ಲಾಸ್ ಬೇರೆ ನೀರು ಬೇರೆ ಅಲ್ವಾ. ಈಗ ಗುಣಧರ್ಮಗಳು ಎರಡು ಬೇರೆಯೇ, ಗ್ಲಾಸು ನೀರು ಸೇಮ್ ಅಲ್ಲ, ಎರಡು ಬೇರೆ ಬೇರೆ. ಗ್ಲಾಸಿನೊಳಗೆ ನೀರಿದೆ ಅಷ್ಟೇ. ಆದರೆ ಡಾಕ್ಟ್ರೇ ನನಗೆ ಗ್ಲಾಸ್ ಅಲುಗಾಡಿಸದೆ ಇರೋಕ್ಕಾಗಲ್ಲ, ಗ್ಲಾಸನ್ನು ಬಿಟ್ಬಿಡಿ, ನೀವು ಮನಸ್ಸನ್ನೊಂದು ಸರಿ ಮಾಡಿಕೊಡಿ ಅಂದರೆ ದೇಹ ಬಿಟ್ಬಿಡಿ, ದೇಹ ಹಿಂಗೇನೆ ನಂಗೆ ಕೂತಲ್ಲೆಲ್ಲ ಕೂತ್ಕೊಳ್ಳೋಕ್ಕಾಗಲ್ಲ, ಪ್ರಾಣಾಯಾಮ ಮಾಡೋಕ್ಕಾಗಲ್ಲ, ಬಟ್ ನೆನಪಿನ ಶಕ್ತಿ ಮಾತ್ರ ಚೆನ್ನಾಗಾಗಬೇಕು, ಮನಸ್ಸು ಮಾತ್ರ ಓವರ್ ಥಿಂಕಿಂಗ್ ಎಲ್ಲ ಬಿಟ್ಬಿಡಬೇಕು, ಮನಸ್ಸು ಸ್ಟೇಬಲ್ ಆಗಬೇಕು, ಹಿಂಗೆ ಮಾಡಿಕೊಡಿ ಅಂದರೆ ಸಾಧ್ಯ ಇಲ್ಲ. ಸೊ ಮನಸ್ಸನ್ನು ಹಿಡ್ಕೊಂಡಿರೋ ದೇಹ ಮೊದಲು ಸೆಟಲ್ ಡೌನ್ ಆಗಬೇಕು, ದೇಹ ಮೊದಲು ಸ್ಥಿರವಾಗಿ ಇರೋದನ್ನು. ಅದಕ್ಕಾಗಿ ಆಸನ ಅಭ್ಯಾಸ ಯಾಕೆ ಹೇಳ್ತಾರೆ, ಈಗ ನೋಡಿ ನೀವು ತುಂಬ ಆ್ಯಂಗ್ಸೈಟಿ ಇದೆ ಅಂದಾಗೆಲ್ಲ ಹೇಳ್ತಾರೆ, ನೀವು ಯೋಗ ಮಾಡಿ ಚೆನ್ನಾಗಾಗತ್ತೆ. ಯಾಕೆ ಹೇಳಿರೋದು? ಯಾಕಂದರೆ ಯೋಗಾಸನದ ಅಭ್ಯಾಸದಿಂದ ನಿಮಗೆ ಸಹಾಯ ಆಗುತ್ತೆ. ಯೋಗಾಸನದ ಅಭ್ಯಾಸ ಅಂದರೆ ಇಲ್ಲಿ ಶೀರ್ಷಾಸನ ಮಾಡೋದು, 108 ಸೂರ್ಯ ನಮಸ್ಕಾರ ಮಾಡೋದಂತಲ್ಲ, ಆಸನ ಸಿದ್ಧಿಯನ್ನು ನೀವು ಪಡ್ಕೊಳ್ಳೋದು. ಅಂದರೆ ಸ್ಥಿರಂ ಸುಖಂ ಆಸನಂ ಅಂತ. ಆಸನ ಸಿದ್ಧಿ ಅಂದರೆ ಈಗ ಉದಾಹರಣೆಗೆ ಈಗ ಸುಖಾಸನದಲ್ಲಿ ಕೂತಿದ್ದೀನಿ ನಾನು. ಈಗ ಸುಖಾಸನದಲ್ಲಿ ಹೀಗೆ ಕೂತಲ್ಲಿಗೆ ನಾನು ಸ್ಥಿರವಾಗಿ ಮತ್ತು ಸುಖವಾಗಿ ಕೂತ್ಕೊಳ್ಳೋಕ್ಕಾದರೆ ಅದು ಆಸನ ಸಿದ್ಧಿ.
ಸೊ ನೀವು ಯಾವ್ಯಾವ ಆಸನ ಇರ್ಬೋದು, ಈಗ ಒಂದು ಅಧೋಮುಖ ಶ್ವಾನಾಸನ ಮಾಡ್ತಿದ್ದೀರಾ ಅಂದರೆ ಆ ಅಧೋಮುಖ ಶ್ವಾನಾಸನದ ಫೈನಲ್ ಪೋಶ್ಚರಲ್ಲಿ ನೀವು ಹೇಗಿರಬೇಕು, ಸ್ಥಿರವಾಗಿರಬೇಕು, ಸುಖವಾಗಿರಬೇಕು, ಕಂಫರ್ಟೇಬಲ್ ಆಗಿ ನೀವು ಸ್ಟೇಬಲ್ ಆಗಿರಬೇಕು ಆ ಪೊಸಿಷನಲ್ಲಿ. ಬ್ರೀದಿಂಗ್ ಮೇಲೆ ಫೋಕಸ್ ಮಾಡ್ತಾ ನಿಮಗೆ ಆ ಪೊಸಿಷನಲ್ಲಿ ಇರೋಕ್ಕಾಯ್ತು ಅಂದರೆ ಅದು ಆಸನ ಸಿದ್ಧಿ. ಸೊ ಯೋಗ ಮಾಡಿ ಅಂತ ಹೇಳೋದು ಸುಮ್ಮನೆ ನೀವು ಒಂದು 108 ಸತಿ ಜಂಪ್ ಮಾಡಿ ಮನೆಗೆ ಬರಲಿ ಅಂತ ಅಲ್ಲ. ಯೋಗ ಮಾಡಿ ಅಂತ ಹೇಳೋದು ಯಾಕೆ ಅಂತಂದರೆ ಆ ಟೈಮಲ್ಲಿ ನೀವು ಸ್ಥಿರವಾಗಿ ಸುಖವಾಗಿ ಇರುವಂಥ ಆಸನವನ್ನು ಪ್ರಾಕ್ಟೀಸ್ ಮಾಡ್ಕೋಬೇಕು. ಅದನ್ನು ಪ್ರಾಕ್ಟೀಸ್ ಮಾಡಿಕೊಂಡಾಗ ನಿಮ್ಮ ಮನಸ್ಸು ಕೂಡ ಕಂಟ್ರೋಲಿಗೆ ಬರ್ತಾ ಹೋಗುತ್ತೆ, ಮನಸ್ಸು ಕೂಡ ಒಂದು ಸ್ಥಿಮಿತಕ್ಕೆ ಬರ್ತಾ ಹೋಗುತ್ತೆ. ಹಾಗಾಗಿ ನೆನಪಿನ ಶಕ್ತಿಯನ್ನು ಹೆಚ್ಚು ಮಾಡ್ಕೊಳ್ಬೇಕಂದ್ರೆ ಆಹಾರ ನೋಡಿ, ಸಾತ್ವಿಕವಾದಂಥ ಆಹಾರ ಯಾವತ್ತೂ ಕೂಡ ಧಾರಣ ಶಕ್ತಿಗೆ, ಬ್ರಹ್ಮಜ್ಞಾನಕ್ಕೆ ಒಳ್ಳೆಯದು. ಈಗ ಹಳೆ ಕಾಲದಲ್ಲಿ ಬ್ರಾಹ್ಮಣರ ಆಹಾರ ಅಂತ ಏನಿತ್ತು, ಬೇಸಿಕಲಿ ನಾನಿವಾಗ ಹೇಳೋದೇನಂತಂದರೆ ಯಾರ್ಯಾರಿಗೆ ನೆನಪಿನ ಶಕ್ತಿ ಬೇಕು ಆ್ಯಂಡ್ ಯಾರ್ಯಾರು ಅಧ್ಯಯನ ಮಾಡಬೇಕು, ನಾನು ಇನ್ನೂ ಕಲಿತಾ ಇದ್ದೀನಿ, ಇನ್ನೂ ನಾನು ಹೆಚ್ಚಿಗೆ ಇನ್ನೂ ತಿಳ್ಕೊಳ್ಬೇಕು, ಕಲಿಬೇಕು ಅನ್ನುವ ಆಸಕ್ತಿ ಇರುವ ಪ್ರತಿಯೊಬ್ಬರೂ ಕೂಡ ಆ ಒಂದು ಬ್ರಾಹ್ಮಣರ ಆಹಾರವನ್ನು ಸೇವನೆ ಮಾಡಬೇಕು ಅಂತ. ಯಾಕಂದರೆ ಇಲ್ಲಿ ಬ್ರಾಹ್ಮಣ ಅನ್ನುವಂಥದ್ದು ಒಂದು ಜಾತಿಗೆ ಸಂಬಂಧಪಟ್ಟಿದ್ದಲ್ಲ, ಅಥವಾ ಇದು ಹುಟ್ಟಿನಿಂದ ಬರುವಂಥದ್ದಲ್ಲ. ಯಾರ್ಯಾರು ಅಧ್ಯಯನದಲ್ಲಿ ತಮ್ಮನ್ನು ನಾವು ತೊಡಗಿಸಿಕೊಂಡಿದ್ದೇವೆ, ಬ್ರಹ್ಮವಿದ್ಯೆ, ಆಗ ಅದು ಬ್ರಹ್ಮವಿದ್ಯೆನ ಅವರು ಕಲೀಲಿಕ್ಕೆ ಹೋಗ್ತಿದ್ರು. ಈಗ ನಾವು ನಮ್ಮ ವಿದ್ಯೆಗಳೇನು ನಡೀತಾ ಇದೆ, ಈ ವಿದ್ಯೆಯನ್ನು ಕಲೀಲಿಕ್ಕೆ, ವಿದ್ಯೆಯನ್ನು ಪಡ್ಕೊಳ್ಳಿಕ್ಕೆ, ಅಥವಾ ಪ್ರತಿನಿತ್ಯ ನಾನು ಹೊಸ್ತನ ಕಲಿತಿದ್ದೀನಿ, ನಾನು ಇನ್ನಷ್ಟು ಹೊಸ್ತನ ಕಲಿಬೇಕು, ನಾನು ಇನ್ನೂ ಸ್ಟೂಡೆಂಟ್ ಅಂತ ಯಾರ್ಯಾರ ಮನಸ್ಸಲ್ಲಿ ಇದೆ, ಯಾರ್ಯಾರು ಕಲೀಲಿಕ್ಕೆ ಒಂದು ಆಕಾಂಕ್ಷೆಯಾಗಿದ್ದೀರೋ ನೀವೆಲ್ಲರೂ ಕೂಡ ಸಾತ್ವಿಕ ಆಹಾರವನ್ನು ಸೇವನೆ ಮಾಡಬೇಕು. ಆ ಸಾತ್ವಿಕ ಆಹಾರದಿಂದಾಗಿ ನಿಮ್ಮ ನೆನಪಿನ ಶಕ್ತಿ, ನಿಮ್ಮ ಧಾರಣ ಶಕ್ತಿ ಜಾಸ್ತಿ ಆಗುತ್ತೆ. ಒಂದು ಹೊಸ ವಿಷಯವನ್ನು ಕಲಿಯೋದಾಗಿರ್ಬೋದು, ಕಲಿತಿದ್ದನ್ನು ನೆನಪಿನಲ್ಲಿ ಇಟ್ಕೊಂಡಿರೋ ಅಂಥದ್ದಾಗಿರ್ಬೋದು, ಎಲ್ಲ ಜಾಸ್ತಿ ಆಗಬೇಕಂದ್ರೆ ಸಾತ್ವಿಕವಾದಂಥ ಆಹಾರ. ಯಾವುದೇ ರೀತಿಯಲ್ಲಿ ತಾಮಸಿಕ, ರಾಜಸಿಕ, ತುಂಬ ಮಸಾಲೆ, ತುಂಬ ಸ್ಪೈಸಿ, ಅಥವಾ ಅಲ್ಲಿ ಮದ್ಯಪಾನ ಇರುವಂಥದ್ದು, ಅಥವಾ ಮಾಂಸಾಹಾರ ಇರುವಂಥದ್ದು, ಈ ಥರದ ಆಹಾರ ಇಲ್ಲದೆ, ಅಥವಾ ಜಾಸ್ತಿ ಹೆವಿ ಪ್ರೋಟೀನ್ ಇರುವಂಥದ್ದು ಎಲ್ಲದನ್ನು ತಾಮಸಿಕ ಆಹಾರ ಅಂತ ಆಯುರ್ವೇದದಲ್ಲಿ ಹೇಳ್ತಾರೆ. ಈಗೇನು ನಾವು ಪ್ರೋಟೀನ್ ಡಯಟ್ ಅಂತ ಹೋಗ್ತಿದ್ದೀವಿ, ಬಟ್ ಆಯುರ್ವೇದ ಹೇಳೋದು ತುಂಬ ಜಾಸ್ತಿ ಈಗ ಪ್ರೋಟೀನ್ ಇನ್ಕ್ಲೂಡೆಡ್ ಡಯಟ್ ನೀವು ತೊಗೊಳ್ಬೋದು, ಬಟ್ ಪ್ರೋಟೀನ್ ಲೋಡೆಡ್ ಡಯಟ್ ಏನಾಗುತ್ತೆ, ಮತ್ತು ಅದು ತಾಮಸಿಕ ಆಹಾರ ಆಗುತ್ತೆ, ನಿಮ್ಮ ನೆನಪಿನ ಶಕ್ತಿಯನ್ನು ಇನ್ನೂ ಕುಂದಿಸುತ್ತೆ ಅದು. ಈಗ ಅದಕ್ಕೆ ನೋಡಿ ನಮ್ಮ ಶ್ರಾದ್ದ ತಿಥಿಗಳಲ್ಲೆಲ್ಲ ಉದ್ದಿನ ಇದು ಮಾಡ್ತಾರೆ. ಯಾಕೆ ಅಂದರೆ ಅದು ಮಾಂಸಾಹಾರಕ್ಕೆ ಅದನ್ನು ಹೋಲಿಕೆ ಮಾಡಿದ್ದು. ಮಾಂಸಾಹಾರದ ಹೋಲಿಕೆಯಲ್ಲಿ ಆ ಉದ್ದಿನ ಒಂದು ಇದನ್ನು ಮಾಡಿ ತಿನ್ನುವಂಥದ್ದು. ಯಾಕೆ, ಉದ್ದಲ್ಲಿ ರಿಚ್ ಪ್ರೋಟೀನ್ ಸೋರ್ಸ್ ಅದು. ಹಾಗಾಗಿ ಆ ರಿಚ್ ಪ್ರೋಟೀನ್ ಸೋರ್ಸ್ ಇರೋ ಎಲ್ಲ ಆಹಾರ ಪದ್ಧತಿಗಳನ್ನು ಕೂಡ ಆಯುರ್ವೇದದ ಪ್ರಕಾರ ನಾವು ನೋಡೋದಾದರೆ ನೀವು ಅದನ್ನು ಆದಷ್ಟು ಕಮ್ಮಿ ಕ್ವಾಂಟಿಟಿಯಲ್ಲೇ ತೊಗೊಳ್ಬೇಕು. ತೀರಾ ಅದನ್ನು ಹೆವಿಯಾಗಿ ನೀವು ತೊಗೊಳ್ತಾ ಹೋದರೆ ನಿಮ್ಮಲ್ಲಿ ಸಾತ್ವಿಕ ಗುಣ ಅನ್ನೋದು ಕಮ್ಮಿ ಆಗ್ತಾ ಬರುತ್ತೆ. ಸೊ ಬೇಸಿಕಲಿ ಪ್ರಶ್ನೆಗೆ ಉತ್ತರ, ಈಗ ನಾವು ಏನೇನು ಮಾಡಿದ್ವಲ್ವ ಸರ್, ಇದೆಲ್ಲ ಬ್ರೀದಿಂಗ್ ಪ್ರಾಕ್ಟೀಸನ್ನು ಎವ್ರಿ ಡೇ ಮನೇಲಿ ಎಲ್ಲರೂ ಮಾಡಬೇಕು. ಇದೊಂದು ನೀವು ರಿಚುವಲ್ ಥರ ಮಾಡ್ಕೊಂಡು ಬಿಡ್ಬೋದು ಮನೆಯಲ್ಲಿ. ಅದರ ಜೊತೆಯಲ್ಲಿ ಸಾತ್ವಿಕವಾದಂತಹ ಆಹಾರ, ಸಾತ್ವಿಕವಾದಂತಹ ಆಲೋಚನೆಗಳು ಯಾವತ್ತೂ ಕೂಡ ನೆನಪಿನ ಶಕ್ತಿಗೆ ಪೋಷಣೆ ಕೊಡುವಂಥದ್ದು. ನಾವು ಎಷ್ಟು ಟೆನ್ಷನಲ್ಲಿ, ಸ್ಟ್ರೆಸ್ಸಲ್ಲಿ ಇರ್ತೀವೋ ನಾವು ಮರೆಯೋದು ಜಾಸ್ತಿ. ಅಂದರೆ ನಮ್ಮಲ್ಲಿ ರಾಜಸಿಕ ಗುಣ ಮತ್ತು ತಾಮಸಿಕ ಗುಣ ಬಂದಾಗ ಅಲ್ಲಿ ಮರೆವು ಜಾಸ್ತಿ. ಆಯಿತಾ, ಅದೇ ನೀವು ತುಂಬ ಅಗ್ರೆಸಿವ್ ಇದ್ದಾಗ ಅಥವಾ ತುಂಬ ಡಲ್ಲಾಗಿ ಡಿಪ್ರೆಸಿವ್ ಮೂಡಲ್ಲಿದ್ದಾಗ ನಿಮಗೆ ಮರೆಯುತ್ತೆ. ಆದರೆ ನೀವು ಸಾತ್ವಿಕ ಗುಣವನ್ನು ನಿಮ್ಮಲ್ಲಿ ಹೆಚ್ಚಿಗೆ ಇಟ್ಕೊಂಡಾಗ, ಸಾತ್ವಿಕ ವಾತಾವರಣದಲ್ಲಿ ಸಾತ್ವಿಕ ಜನರ ಜೊತೆ ಬೆರೆಯೋದು, ಸಾತ್ವಿಕವಾದ ವಿಚಾರಗಳನ್ನು ಮಾತಾಡೋದು, ಸಾತ್ವಿಕ ಆಹಾರವನ್ನು ತಗೊಳ್ಳೋದು, ಇದೆಲ್ಲ ಕೂಡ ನಿಮ್ಮ ನೆನಪಿನ ಶಕ್ತಿಯನ್ನು ಪೋಷಣೆ ಮಾಡುವಂಥದ್ದು. ಹಾಗಾಗಿ ನಿಮ್ಮೆಲ್ಲ ಮಕ್ಕಳಿಗೂ ಕೂಡ, ಮಕ್ಕಳಿಗಾಗಲಿ ಅಥವಾ ಮನೆಯಲ್ಲಿರೋ ಹಿರಿಯರಿಗೆ ನಿಮ್ಮ ನೆನಪಿನ ಶಕ್ತಿ ಚೆನ್ನಾಗಿ ಇಟ್ಕೊಳ್ಬೇಕು ಅಂತಂದರೆ ಫಸ್ಟ್ ಇಂಪಾರ್ಟೆನ್ಸ್ ನೀವು ಸಾತ್ವಿಕ ವಾತಾವರಣ ಕ್ರಿಯೇಟ್ ಮಾಡಬೇಕು. ಮನೇಲಿ ಪೂರ್ತಿ ನೀವು ಗುದ್ದಾಡ್ತಾ ಇರೋದು, ಕಿತ್ತಾಡ್ತಾ ಇರೋದು, ಆಚೆ ಮನೆಯವ್ರ ಜೊತೆ ಗಲಾಟೆ, ಆಫೀಸಲ್ಲಿ ಗಲಾಟೆ, ಎಲ್ಲ ಕಡೆನೂ ಗಲಾಟೆನೇ ವಾತಾವರಣ, ರಾಜಸಿಕವಾದಂಥ ವಾತಾವರಣ. ನಾವು ತುಂಬ ಅಗ್ರೆಸಿವ್ ಆಗಿ ಬಿಹೇವ್ ಮಾಡ್ತಾ ಇರ್ತೀವಿ. ಆದರೆ ನಮ್ಮ ಮಗು ಮಾತ್ರ, ಮಗುವಿನ ನೆನಪಿನ ಶಕ್ತಿ ಚೆನ್ನಾಗಾಗಬೇಕಂದ್ರೆ ನೀವು ಎಷ್ಟು ಆಯುರ್ವೇದಿಕ್ ಔಷಧಿ, ಏನು ಟಾನಿಕ್ ಕೊಡಿಸಿದ್ರೂ ಆ ಮಗುವಿನ ಧಾರಣ ಶಕ್ತಿ, ನೆನಪಿನ ಶಕ್ತಿ ಹೆಚ್ಚಿಗೆ ಆಗಲ್ಲ. ಯಾಕಂದರೆ ಅಲ್ಲಿ ಸಾತ್ವಿಕವಾದ ವಾತಾವರಣವನ್ನು ಕ್ರಿಯೇಟ್ ಮಾಡೋದು, ಸಾತ್ವಿಕ ವಿಚಾರಗಳನ್ನು ಆ ಮಗುವಿಗೆ ಕೊಡೋದು ಕೂಡ ಈಕ್ವಲಿ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ನೆನಪಿನ ಶಕ್ತಿ ಚೆನ್ನಾಗಿ ಇಟ್ಕೊಳ್ಬೇಕಂತಂದರೆ ಬೇಸಿಕಲಿ ಇದೆಲ್ಲ, ಈ ಪ್ರಾಣಾಯಾಮ, ಸಾತ್ವಿಕವಾದಂಥ ಆಹಾರ ಮತ್ತು ಸಾತ್ವಿಕವಾದಂಥ ವಾತಾವರಣ, ಇದಿಷ್ಟನ್ನು ನೀವು ಕ್ರಿಯೇಟ್ ಮಾಡಿದರೆ ನೆನಪಿನ ಶಕ್ತಿನೂ ಚೆನ್ನಾಗಾಗತ್ತೆ, ಓವರಾಲ್ ಆಗಿ ನಮ್ಮ ಲೈಫ್ ಕ್ವಾಲಿಟಿನೂ ಚೆನ್ನಾಗಾಗತ್ತೆ. ಸರಿನಾ? ಏನಾದರೂ ಡೌಟ್ಸ್ ಇದೆಯಾ ಇದ್ರ ಬಗ್ಗೆ?